ನಮ್ಮ ಅಪ್ಪಂಗೆ ಒಂದ್ ಪ್ರ್ಯಾಂಕ್ ಮಾಡ್ತಾ ಇದೀವಿ. ನಿನ್ನ ಮಗನ್ ಪ್ಯಾಂಟ್ ಜಾಬ್ ಅಲ್ಲಿ ಸಿಗರೇಟ್ ಪಾಕೆಟ್ ಸಿಕ್ತು. ನಂಗೂ ಇಲ್ಲಿ ಯಾಕೋ ಒಂದ್ ಸ್ವಲ್ಪ ಡೌಟ್ ಬರ್ತಾ ಓದ್ತಾನೆ ಈ ಬಿಡ್ಸೋದು ಹೆಂಗೆ ಅನ್ನೋದೇ ಗೊತ್ತಾಯ್ತಲ್ಲ ನಂಗೆ. ತಲೆ ಕೆಟ್ಟ ಕುಂತದ ಈಗ ಬೀಗ ಹಾಕ್ತೀನಿ ತಡಿ ಬರ್ತೀನಿ ಸುಮ್ಮನೆ ನಾವು ಮಾಡ್ತೀನಿ. ಈಗ ಇನ್ನೊಂದ್ಸತಿ ಸಿಗರೇಟ್ ಸುದ್ದಿ ಎಷ್ಟು ಬರ್ತಾಗ ಮಾಡೋಣ. ಯಾಕೆ ಹಂಗ ಆಯ್ತು ಅದೇನೋ ಅಯ್ಯ ನಾವು ಹಬ್ಬ ಉಬ್ಬಿಸ್ಕೊಂಡು ಹಿಂಗಾಯ್ತು. ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ, ನೀವ್ ಇವತ್ತು ತಮ್ಮೇಲೆ ನೋಡ್ದಂಗೆ ನಮ್ಮ ಅಪ್ಪಂಗೆ ಒಂದ್ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಸೊ ಹೋದ್ಸತಿ ಒಂದ್ ಪ್ರ್ಯಾಂಕ್ ಮಾಡಿದೋ ಎಲ್ಲಿ ಕೇರಳಕ್ಕೆ ಹೋಗ್ತೀವಿ ಅಂತ, ಅದು ತುಂಬಾ ಜನಕ್ಕೆ ಇಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಅದೇ ತರ ಇನ್ನೊಂದ್ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಇವಾಗ ನಮ್ಮ ಅಪ್ಪ ಇವತ್ತು ಊರ್ಗ್ ಹೋದ್ರು. ಇವತ್ತಿನ ಪ್ರ್ಯಾಂಕ್ ಏನ್ ಐಡಿಯಾ ಅಂದ್ರೆ, ನಿನ್ನ ಮಗನ್ ಪ್ಯಾಂಟ್ ಜಾಬ್ ಅಲ್ಲಿ ಸಿಗರೇಟ್ ಪಾಕೆಟ್ ಸಿಕ್ತು ಅನ್ನೋದು ಒಂದು ಕಂಟೆಂಟ್, ಮತ್ತೆ ಪ್ರ್ಯಾಂಕ್ ಆಗುತ್ತಾ ಇಲ್ವೋ ಅನ್ನೋದು ಒಂದು ಕ್ಯೂರಿಯಾಸಿಟಿ. ಅದಾದ್ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಇನ್ನೊಂದ್ ತರ ಯೋಚನೆ. ಬನ್ನಿ ಪ್ರ್ಯಾಂಕ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಅದ್ರಕ್ಕಿಂತ ಮುಂಚೆ ಒಂದು ಬ್ಲೂ ಪ್ರಿಂಟ್ ಹಾಕ್ತೀನಿ, ನೋಡ್ಕೊಂಡ್ ಬರ್ರಿ. ಗೈಸ್ ಇವಾಗ ನಮ್ಮ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ಪ್ರ್ಯಾಂಕ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಗಾಡಿ ಇಸ್ಕೊಂಡದ ಕುಣಿಗಲ್ಗೆ ಹೋಗಿ ಪಾಪ ಫೋನ್ ಮಾಡಿದ್ನ ಇಲ್ಲ ಯಾಕೆ ಕೇಳ್ದೆ. ಎಲ್ಗೋನೆ ಎಲ್ಗೋ ಹೋದ ಹೋಯ್ತೀನಿ ಅಂತ, ಅದಕ್ಕೆ ಯಾರ್ಯಾರು ಅವನು ಒಬ್ನೇ ಹೋದ. ಎಲ್ಗೋದ ಅದ್ ಎಲ್ಗೋದ್ನೋ ಏನ್ ಹೇಳಕ್ ಫೋನ್ ಮಾಡ್ತಾ ಇದೀನಿ ಅಂದ್ರೆ, ಯಾರವ್ರಲ್ಲಿ ಆ ಕಡೆ ಏನ ಕೇಳ್ಸಲ್ವಾ? ಹಾ ಕೇಳ್ಸಲ್ವೇನು ಅವ್ರಿಗೆ? ಇಲ್ಲ ಇಲ್ಲ ನೋಡ್ ಅವ್ನ್ ಪಾಪಂಗ್ ಜಾಂಡೀಸು ಅನ್ಬಿಟ್ಟು ನಾವು 2 ತಿಂಗಳಿಂದ ಔಷಧಿ ಕೊಡ್ಸಿ ನಾವು ಓಡಾಡ್ತಾ ಇದೀವಿ. ಹಾ ಅವತ್ತೇ ಹೇಳೋಣ ಅನ್ಕೊಂಡೆ ನಿಂಗೆ, ಬಿಡು ಯಾನೋ ಹೇಳದ್ ಬೇಡ ಸುಮ್ನೆ ಅನ್ಕೊಂಡ್ ಸುಮ್ನಾದೆ. ಅವ್ನ್ ಪ್ಯಾಂಟ್ ಜಾಬಲ್ಲೆಲ್ಲ ಸಿಗರೇಟ್, ಮೊನ್ನೆ ಭಾನುವಾರ ಹೋಗಿದ್ನಲ್ಲ, ಸಿಗರೇಟ್ ಒಂದ್ ಪ್ಯಾಂಟ್ ಜಾಬಲ್ಲೆಲ್ಲ ಸಿಗರೇಟ್ ಸೇರಿ ಅರ್ಧಂಬರ್ದವು ಸಿಗರೇಟ್ ಪ್ಯಾಕು ಬೆಂಕಿ ಪಟ್ನ ಎಲ್ಲ ಮಾಡಿಕೊಂಡು, ಬೆಂಕಿ ಪಟ್ನ ಯಾಕಲ ಅಂದ್ರೆ ಕಂಟೆಂಟು ಅಂದ. ಸೇದಿರವೆಲ್ಲ ಮಡಿಕೊಂಡವನು. ಇದು ಸೇರೋ 4-5 ಸಲ ಸಿಕ್ಕಿದೋ ಸಿಗರೇಟ್ ಎಲ್ಲ ಸೇದಂಗ ಆಗವ್ ನೋಡು. ಎದೆ ನೋವು ಅದು ಇದು ಅಂತಾರೆ. ಇವನು ಜೋಬ್ ತುಂಬಾ ಸಿಗರೇಟ್ ಮಡಿಕೋತಾನಲ್ಲ, ಏನ್ ಹೇಳೋದು. ನಾನ್ ಈ ಸಲ ಇನ್ನ ಕೇಳಿಲ್ಲ ನಿನಗ, ಅದಕ್ಕೆ ಬೆಳಗ್ಗೆ ಹೇಳೋಣ ಅನ್ಕೊಂಡೆ, ಅವ್ನು ಇದ್ನಲ್ಲ ಅದಕ್ಕೆ ಹೇಳಲಿಲ್ಲ. ಅದಕ್ಕೇನೆ ಇವಾಗ ಇರ್ಲಿವಲ್ಲ ತಡಿ ಫೋನ್ ಮಾಡೋಣ ಅಂತ ಅವಾಗ್ಲೇ ಮಾಡ್ದೆ. ನೀನು ಕುಣಿಗಲ್ಲು ಅಂದಲ್ಲ, ಅದಕ್ಕೆ ಮನೆಗೆ ಹೋದ್ಮೇಲೆ ಹೇಳೋಣ ಅಂತ ಸುಮ್ನಾದೆ. ಹೌದು ನಾವೇನೋ ಬಿಡು ಎಲ್ಲ ಮಾಡ್ತಾರೆ. ಸಾಯಂಕಾಲ ಮಾಡ್ತೀನಿ ಬಿಡು. ಅದೇನ್ ಜೋರಾಗಿ ಹೇಳೋ ಕೇಳಿಸ್ತಾ ಇಲ್ಲ. ಸಾಯಂಕಾಲ ಮಾಡ್ತೀನಿ ಬಿಡು. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಗೈಸ್ ಇವಾಗ ನಮ್ಮಪ್ಪ ಮೋಸ್ಟ್ಲಿ ಯಾರೋ ಪಕ್ಕದಲ್ಲಿ ಬರ್ತಾ ಇರ್ಬೋದು, ಅದಕ್ಕೋಸ್ಕರ ಕಟ್ ಮಾಡೈತೆ. ಸಂಜೆ ಹಾಲೆಲ್ಲ ಕರೆದಿ ಡೈರಿಗೆ ಹಾಕಿ ಬಂದ್ಮೇಲೆ ಮಾಡ್ಬೋದು. ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಬರ್ರಿ. ಮತ್ತೆ ಹೊಸದಾಗಿ ಯಾರನ್ನ ನನ್ನ ಚಾನಲ್ ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡ್ರಿ. ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 6:15. ಸೊ ಇವಾಗ ನಮ್ಮಪ್ಪ ಫೋನ್ ಹಾಕ್ತು, ನಮ್ಮ ಅಮ್ಮಂಗ್ ಒಂದ್ ಮಿಸ್ ಕಾಲ್ ಮಾಡ್ತು. ಸೊ ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಮತ್ತೆ ಫುಲ್ಲು ತಲೆನೋವಿತ್ತು ಗೈಸ್, ಏನಕ್ಕೆ ಅಂತ ಗೊತ್ತಿಲ್ಲ. ಕಿವಿ ನೋವಿಂದ ತಲೆನೋವು. ಸೊ ಅದಕ್ಕೋಸ್ಕರ ತಲೆಗೆ ಎಣ್ಣೆ ಹಾಕಿಸ್ಕೊಂಡಿದೀನಿ. ಇವಾಗ ಬನ್ನಿ ನಮ್ಮ ಅಪ್ಪಂಗೆ ಕಾಲ್ ಮಾಡೋಣ. ನಮ್ಮ ಅಪ್ಪ ಇವಾಗ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂದ್ರೆ, ಬೆಳಗ್ಗೆ ಅಲ್ಲಿ ದನ ಮೇಸಕ್ ಹೋಗಿತ್ತು, ಮತ್ತೆ ಇವಾಗ ಹಾಲ್ ಹಾಕ್ಬೇಕು, ಅದಕ್ಕೋಸ್ಕರ ಟೈಮ್ ಸಾಕಾಗ್ಲಿಲ್ಲ ಅಂತ ಕಟ್ ಮಾಡ್ಬಿಡ್ತು. ಇವಾಗ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಅಲ್ಲ ಪಾಪಂಗ್ ಮಾಡಿದ ಅಂದೆ. ಮಾಡಿಲ್ಲ. ಹೌದಾ? ಬಂದಿಲ್ಲ ಇನ್ನ. ಇಷ್ಟೊತ್ತ ಹಾಲು ಎಷ್ಟು ಟೈಮು? ಹಾಲು 7 ಗಂಟೆ ಆಯ್ತು. 6:30 ಆದ್ರೂ ಇನ್ನ ಬಂದಿಲ್ಲ. ನೇನ್ ಹುಡ್ಗ ನಾನೇ ಮಾಡ್ದೆ 7:30 ಆಯ್ತದೆ ಅಂದ. 7:30 ಅದೇನ್ ಇದ್ ಮಾಡ್ತಾ ಇರ್ತಾನಂತ. ಏನ್ ಮಾಡ್ತಾನೋ ಯಾರಿಗ್ ಗೊತ್ತು. ಮಧ್ಯಾಹ್ನ ಕಟ್ ಮಾಡ್ಬಿಟ್ಟೆ? ಮಧ್ಯಾಹ್ನ ಅಲ್ಲಿ ಆದ್ಮೇಲೆ ದನ ಆಡೋ ಇನ್ನೇನ್ ಮಾಡ್ತೀಯ? ಕಟ್ ಮಾಡ್ದೆ. ನೋಡು ಹೆಂಗ್ ಮಾಡ್ತಾನೆ ಅಂತ. ಅಯ್ಯ ನೀನ್ ದುಡ್ಡು ಕೊಟ್ಟಿ ಮರಗತ್ತವ. ಏನ್ ದುಡ್ಡು ಕೊಟ್ಟು ಹಾಳು ಮಾಡಿದ್ದೇನೋ. ಏನು ದುಡ್ಡು ಕೊಟ್ಟು 150 ಗೋವಾ ಕೇರಳ ಎಲ್ಲ ಕೊಡೋದು ಮಾಡೋದು, ಅವೆಲ್ಲ ದುಡ್ಡು ನಾವು ರುಚಿ ತೋರ್ಸ್ದಂಗ ಸರ್. ನಮ್ಗೆ ದುಡ್ಡು ಕೊಟ್ಟೇನೋ. ಗಾಳಿ ಕೇಳಿಸ್ತಾ ಇಲ್ಲ. ಈ ಬಿಡ್ಸೋದು ಹೆಂಗೆ ಅನ್ನೋದೇ ಗೊತ್ತಾಯ್ತಲ್ಲ ನಂಗೆ. ತಲೆ ಕೆಟ್ಟ ಕುಂತದ ನಾವದೇ ಒಂದು ಕಲಿಲ್ಲಪ್ಪ. ಅದೇ ನಾವು ನನ್ಗೆ ಕಲಿತೀನಿ. ಒಂದು ಬಾಯ್ ಬಿಡ್ತಾನೆ ಇಲ್ಲ ನಾನು ಸಿಗರೇಟ. ನೋಡು ಇಷ್ಟು ವಯಸ್ಸಿಗೆ ಅವ್ರ ಐದು ಚಾಲ ಆಗ್ಬಿಡ್ತಾ ಅವನ್ಗುನೆ. ಏನು ನೋಡಿ ಹೆಂಗ್ ಮಾಡ್ತಾನೆ ಅಂತ. ಅವ್ನು ಈಗಲೇ ಬಿಟ್ರೆ ಅಷ್ಟೇ, ಅವ್ರ ಐನಂಗ ಆಗುತ್ತಾನೆ ಅಷ್ಟೇ. ಈಗ ಬಿಗಿ ಹಾಕ್ತೀನಿ ತಡಿ ಬರ್ತೀನಿ. ನೀನು ಬಿಗಿ ಹಾಕಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಅವ್ರ ಐನು ದಾರಿಗೆ ಬಂದ್ಬಿಡ್ತಾನೆ ಅಷ್ಟೇ. ಏನ್ ಮಾಡೋದು ಹೇಳು, 17. ಏನ್ ಮಾಡ್ತಿ? ಏನ್ ಮಾಡೋದು ನಂಗೂ ಅರ್ಥ ಆಯ್ತಾ ಅಲ್ಲಪ್ಪ. ಏನ್ ಮಾಡೋದು ಏನ್ ಬಿಡೋದ ಕಾಡೆ ಯಾರು ಓಟ್ ಬರ್ಬೇಕು. ಚಿಕನ್ ಸಮಿಗೋ ಇಲ್ಲ ಮನ್ಯಾ ಸಮಿಗೋ ಏನ್ರಿ ಅದು ಮಾತಾಡೋದು. ಚಿಕನ್ ಸಮಿಗೆ ಹೋಗಿ ಒಂದ್ ಇಮೆಂಟ್ ತಂದು ನಿಲ್ಸ್ಬಿಟ್ಟು ಹೊಡೆದ ಅಂದ್ರೆ
ತಿರ್ಗಾ ಅವನು ಸಿಗರೇಟ್ ಸುದ್ದಿ ಹೋಗ್ಬಾರ್ದು ಹಂಗ್ ಮಾಡಾಕ್ಬಿಡ್ತೀನಿ. ಮನೇಲಿ ಅವಲ್ಲ ನೆನ್ನೆ ಮೊನ್ನೆ ಸಲ ಹೋಗ್ ಬಂದಲ್ಲ. ಯಾವ ಒಬ್ರು ಬಿಡು ಅವೇವಲ್ಲ ಅವೇ ನೀವು ನಾಳೆಗೆ ಇದು ಪೂಜೆ ಮಾಡ್ಬಿಟ್ಟು ನಿಲ್ಸ್ಬಿಟ್ಟು ಹೊಡಿತೀವಿ ಸುಮ್ಮನೆ ಅವ್ನು ಮಾಡ್ತೀನಿ. ಈಗ ಇನ್ನೊಂದ್ಸತಿ ಸಿಗರೇಟ್ ಸುದ್ದಿ ಎಷ್ಟು ಬರ್ತಾಗ ಮಾಡೋಣ. ಯಾಕೆ ಹಂಗ ಆಯ್ತು ಅದೇನೋ ಅಯ್ಯ ನಾವು ಹಬ್ಬ ಉಬ್ಬಿಸ್ಕೊಂಡು ಹಿಂಗಾಯ್ತು. ಏನು ಹುಡುಗ ನಾವು ಏನ್ ಕತೆ ನಾವು ಹೋಗತ್ತೆ. ನಂಗೂ ಇಲ್ಲಿ ಯಾಕೋ ಒಂದ್ ಸ್ವಲ್ಪ ಡೌಟ್ ಬರ್ತಾ ಓದ್ತಾನೆ ಹಿಂಗ ಹೋಯ್ತಾನೆ ವಾಸನೆ ಹಿಂಗ ಹೋಗ್ತಾನೆ ಆ ಕಡೆ ಹೋಗ್ತಾನೆ. ನಂಗೆ ಒಂದ್ ಸ್ವಲ್ಪ ಡೌಟ್ ಬಂದಿತ್ತು. ಆದ್ರೆ ನಾನು ಹೇಳಿಲ್ಲ ನಿಂಗೆ ಯಾಕೋ ಸಿಗರೇಟ್ ಸೇದಂಗ ಅಂತ ಹೇಳ ನಾಳೆ ನೀನ್ ಬೈಕಲ್ಲ ಆಮೇಲೆ ನೀನೇ ಕಳ್ಸ್ಬಿಡ್ತೀನಿ ಮಕ್ಳಿಗೆ ಅಂತ ಹೇಳ ನಾನು ಯಾಕೆ ಸುಮ್ಮನೆ ಏನು ಹಂಗೆ ಗುಟ್ಟಲ್ಲಿ ಮಡಿಕೊಂಬಿಟ್ಟೆ. ನಿಂಗೆ ಗೊತ್ತಾಗಿದೆ ಅಂತ ನಾನೆಲ್ಲ 5 ನಿಮಿಷದಲ್ಲೇ ಕಂಡಿಡ್ಬಿಡ್ತೀನಿ ಹೆಂಗ್ ವಾತಾವರಣ ಅನ್ನೋದು ನಂಗೆಲ್ಲ ಗೊತ್ತಾಗೋತಿದೆ. ನಡುವೆ ಗೊತ್ತಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜಾಂಡೀಸ್ ಅಲ್ಲಿ ಊಟ ಮಾಡೋ ಅಂದ್ರೆ ಅಮ್ಮ ಪತ್ತೆ ಇರ್ತೀನಿ ಅಂತಾನೆ. ಬೀಡಿ ಸಿಗರೇಟ್ ಸೇದ್ಬೋದಾ? ದುಡ್ಡು ಕೊಡ್ತಾರೆ ಮ್ಯಾಕ್ ಹೋಯ್ತಾ ಇರ್ತದೆ ಅವ್ನಿಗೆ. ಕೇಳ್ದಾಗ ಬಟಾಟ ಕೊಡೋದು, ಕೇಳ್ದಾಗೆಲ್ಲ ದುಡ್ಡು ಕೊಡೋದು. ನೀನೇ ಕೊಡೋದು ಅವ್ನಿಗೆ. ದುಡ್ಡು ಸಿಕ್ತದ್ಬಿಟ್ಟು ಕೊಟ್ವಿ 100 ರೂಪಾಯಿ ಎಳ್ದು ಕೊಡ್ತೀವಿ. ದುಡ್ಡು ಕಷ್ಟ ತೋರ್ಸ್ಬೇಕು ಅವ್ನಿಗೆ ಹೆಂಗಿರದ. ನಾವಪ್ಪ ನಮ್ಮಮ್ಮ ಇದು ಕಷ್ಟ ನಮ್ಮ ಅಪ್ಪನ ದುಡಿತಾನೆ ಇಷ್ಟ ಕಷ್ಟಪಟ್ಟು ಏನಂತ ತೋರ್ಸ್ಬೇಕು. ಅಲ್ಲಲ್ಲಲ್ಲಲ್ಲಲ್ಲ ಜೋಬಲ್ಲಿ ಅಷ್ಟೇ ಅಲ್ಲ ಬೀರ್ ಮೇಲ್ ಮಾಡ್ಗವ್ನು 2 ಪ್ಯಾಕೆಟ. ಹಂಗೆ ಮಡ್ಗೆ ಬರ್ತೀನಿ ನಾಳೆ ಒಂದ್ ಬಿಡ್ತೀನಿ ಬಿದ್ದಿಯಾಗ ಒಂದ ಅವ್ರು ಹಂಗೆ ಬಿಟ್ಟಾಗ ಊರ್ ಹಾಕ್ಬಿಟ್ಟು ಸುಮ್ಮನೆ ಇರುವತ್ತ ಒಂದ್ ತಿಂಗ್ಳತಿ ಇದಂಗತಿ ನಾಲ್ಕು ಖಾರ ಇಟ್ಟುಕೊಂಡ್ರೆ ಮಕ್ಕಂದ ಅವಾಗ ಗೊತ್ತ ದಾರಿಗೆ ಅಮ್ಮ ತಿಂಗಳಮ್ಮ ಆಗಲ್ಲ ಅಜ್ಜಿ ಮಾಡಿರೋದು ಉಣ್ಣೆ ಕಾಲ ಕಣಮ್ಮ ನಂಗೆ ಆಗ್ಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬಾತ್ರೂಮ್ ಬೇರೆ ಹೋಗಂಗಾಯ್ತು ಅರ್ಜೆಂಟು ಕತ್ಲೆ ಬೇರೆ ಇಲ್ಲಿ. ನಿನಗ್ ಬಾತ್ರೂಮ್ ಅರ್ಜೆಂಟ್ ಸಿರಿ ಕಣ. ನನ್ ಟೆನ್ಷನ್ ನನ್ಗೆ ನಿನ್ಗೆ ಗೊತ್ತಾಯ್ತಲ್ಲ ನಂಗೆ ಅದೇನೋ ಬಂದ್ಬಿಟ್ಟದ ಸಿಗರೇಟ್ ಪ್ಯಾಕ್ ಎಲ್ಲ ನೋಡ್ದೆ. ಅಯ್ಯೋ ಟೆನ್ಷನ್ ಅಂದ್ರೆ ಟೆನ್ಷನ್ ಈಗ ನಂಗೂ ಟೆನ್ಷನ್ ಆಗಲ್ಲ. ಏನ್ ಮಾಡೋಣಪ್ಪ ಈಗ ನಾಳೆ ತಕ ಇರೋದು ನಾಳೆ ಬಂದು ಕೇಳ್ತೀನಿ. ಈಗ ಇನ್ನೇನ್ ಮಾಡಕ್ಕಲ್ಲ ಈಗ ನಾಳೆ ತಗೊಂಡ್ ಬರ್ತೀನಿ ಸರಿ. ನಾನ್ ಹೇಳ್ದೆ ಅಂತ ಕೇಳ್ಬಿಡ ನೀನೇ ನೋಡು ಅಲ್ಲೇನೋ ಬೀರ್ ಮೇಲೆ ತಗೊಳಕ್ ಹೋಗತ್ತಾರ ಹೋಗಿ. ನಂಗೆ ಗೊತ್ತ ಸುಮ್ನೆ ಬೀರ್ ಮೇಲೆ ಕೈತೀನಿ ಹಿಂಗೆ ಏನೋ ಹುಡ್ಕನಂಗೆ ಹಿಂಗೆ ಹುಡ್ಕನಂಗೆ ಅವಾಗ ಸಿಕ್ತದ್ರೆ ಅವಾಗ ಮಾತಾಡ್ತೀನಿ ಸುಮ್ಮಿರು. ನೀನ್ ಹೇಳ್ದಂತ ಮ್ಯಾಕ್ ಹಿಂಗೆ ತಡೆ ಅದೇನೋ ಮಡ್ಗಿದೆ ತಡೆ ಅಂದ್ಬಿಟ್ಟು ನಾನು ಮ್ಯಾಕ್ ಹಿಂಗ್ ಸುಮ್ನೆ ಹಿಂಗೆ ಹಾಕ್ತೀನಿ ಹಿಂಗೆ ಅವಾಗ ಹಸಿ ಹಾಕದ್ರೆ ಹೋಗಿತೀನಿ ಅವಾಗ. ಕೇಳ್ತಾನೋ ಕೇಳಲ್ವ ನಮ್ಮ ಮಾತ ಏನ್ ಕತೆ? ಕೇಳಿದ್ರೆ ಏನ್ ಮಾಡ್ತಾ ಕೇಳ್ದೆ ಊರಿಗೆ ತಂದು ಹಾಕ್ತೀನಿ ಸುಮ್ಮಿರು. ಊರಲ್ಲಿ ಅಂಗಡಿ ಇಲ್ವಾ ಸಿಗರೇಟ್ ಅಂಗಡಿ? ಸಿಗರೇಟ್ ಅಂಗಡಿ ಇದ್ರೆ ಎಷ್ಟು ದುಡ್ಡಿದ್ರಲ್ವಾ ಸೇರೋದು. ದುಡ್ಡಿದ್ರೆ ದುಡ್ಡಿಲ್ಲ ಅನ್ಸುತ್ತಾನೆ ರಜೆ ತೆಗಿಸ್ಕೊಂಡ್ ಸೇರ್ತಾನ ಬಾ. ನಾನು ಮಕ್ಕಂಗೆ ಹೇಳಿದ್ವಿ ಏನಂತ ಕಾಸು ಇಸ್ಕೊಳ್ಬೇಕ ಕಣಕ ಅಂತ. ಅದು ಇಷ್ಟೊತ್ತಾದ್ರೂ ಬಂದಿವಲ್ಲ ಎಲ್ಲಿ ಹೋದ ಅವನು ಯಾವ ಜೊತೆ ಹೋದ ಏನ ಭಯ ಇಷ್ಟೊತ್ತಾದ್ರೂ ಬಂದಿವಲ್ಲ ಎಲ್ಲಿ ಹೋದ ಯಾವ ಜೊತೆ ಹೋದ ಭಯ ಭಕ್ತಿನಿ ಇಲ್ಲ ನೋಡು. ಅಪ್ಪ ಹುಡುಗ ಅದ್ ಏನ್ ಬುದ್ಧಿ ಕಲಿತಾನೋ. ನಾವು ಹೋಗ್ಬೇಕು ಇದೇ ಮಾಡಕ್ ಹೋದ್ನ ಬರೋಕ ಒಂದ್ 5 ಗಂಟೆ 6 ಗಂಟೆ ಬಂದ್ಬೇಕು ಮನೆಗೆ ಸೇರ್ಕೋಬೇಕು. 7:30 ಗೊತ್ತಿಲ್ಲ ಏನ್ ನೋಡು ನಾವು ಅದೇನ್ ಕತೆ ನಾವು ಹೋಗು ಅದ್ ಯಾಕಂಗ ಆಯ್ತಾನ ಹುಡುಗ. ಏನು ಸೊಳ್ಳೆಗಳು ಏನ್ ಕಡಿತಾವ ಸಿಕ್ಕಾಬಿಟ್ಟೆ ಸೊಳ್ಳೆ ಕಾಗಿ ಕಡಿತಾವಲ್ಲ. ಆಯ್ತು ಇನ್ನೇನು ಇನ್ನೇನಿಲ್ಲ. ಅಯ್ಯೋ ಲೈಟ್ ಹಾಕೋಲ್ಲ ಸರ್ ದೊಡ್ಡ ಲೈಟ್ ಕಂಬ ಲೈಟ್ ನಮ್ಮ ಮನೆ ತಕ ಹೊಡಿತದೆ. ಹೌದಾ ಹಂಗಾಯ್ತು ಅಂತ ಚಿಂತಿಲ್ಲ. ದೊಡ್ಡ ಲೈಟ್ ಕಂಬ ಚಿಕ್ಕ ಲೈಟ್ ಕಂಬ ಅಂತ ನಿಂತವನ್. ಅಯ್ಯೋ ಹೇಳ್ದೆ ಎಲ್ಲ ಮಾತಾಡಾಯ್ತಲ್ಲ ಇನ್ನೇನು ಅದಕ್ಕೆ ಹೇಳ್ದೆ ಆಗ ಹಿಂಗ. ಅಯ್ಯೋ ಏನ್ ಮಾಡ್ತೀವಿ ಈಗ ಬರ್ತೀನಿ ತಡಿ ಮನೆ ತಕ ಏನ್ ಮಾಡಕ್ಕ ಫೋನ್ ಮಾಡ್ತೀನಿ ತಡಿ ಎಲ್ಲ ಕೇಳ್ತೀನಿ. ಈಗ ಇದೇನ್ ಎತ್ತಲ್ಲ ಈಗ ಸುಮ್ಮನೆ ನಾನು ಈಗ ಇದೇನ್ ಮಾತಾಡಕ್ಕಲ್ಲ ನಾಳೆ ಚೆಕ್ ಮಾಡ್ಕೊತೀನಿ ನಾನು. ಇದೇನ್ ಎತ್ತಲ್ಲ ಕೊಡ್ತೀನಿ ಬನ್ನ ಕೊಡು. ಅಪ್ಪ ಹಲೋ ಎಲ್ಲೋ ಇಲ್ಲ ಇಷ್ಟದಕ್ಕ. ಹಲೋ ರೀಲ್ಸ್ ಮಾಡಕ್ ಹೋಗಿದ್ದು. ಯಾವ ರೀಲ್ಸ್ ಮಾಡ್ತಿ ಇಷ್ಟದಕ್ಕ ರೀಲ್ಸ್? ಯಾರು ರೀಲ್ಸ್ ಪಾಪ ನೀನು? ಕತ್ಲಾಗೋಯ್ತು ಅವಾಗ್ಲೇ ಬರ್ತಾ ಬಸ್ ಬೇರೆ ಸಿಗ್ತಾ ಇರ್ಲಿಲ್ಲ. ಎಲ್ಲ ಬೆಂಗಳೂರು ಬಸ್ ಇಲ್ವಾ ಹಂಗಾರೆ? ಬೆಂಗಳೂರು ಬಸ್ ಇಲ್ವಾ ಹಂಗಾರೆ? ಬಸ್ ಎಲ್ಲ ಅಲ್ಲಿ 5 ಬರೋದೇ ಇಲ್ಲ. ಅಯ್ಯೋ ನಾನು ಎಷ್ಟು ದೊಡ್ಡ ಎಲ್ಲಿಂದ? ಅಯ್ಯೋ ನಾ ಕೆಂಗೇರಿ ಬೇಜಾರಪ್ಪ ನಾನು ಎಷ್ಟು ದೊಡ್ಡ. ಅಯ್ಯೋ ಕೆಂಗೇರಿ ಅಯ್ಯೋ ರಾಮನಗರ್ಗೆ ಹೋಗೋದಲ್ಲ 502 ಬಸ್ಸು ಹೊಸಿ ಗಾಡಿಗಳು ಹೋಗ್ತವ ಬೇಜಾನ್ ಗಾಡಿಗಳು ಹೋಗ್ತವೆ. ಮಧ್ಯಾಹ್ನ ಟೈಮ್ ಹೋಯ್ತವೆ ಕೆಲಸ ಬಿಡೋ ಟೈಮ್ ಅಲ್ವಾ ಹೋಗಲ್ಲ. ಅಯ್ಯೋ ಕೆಲಸ ಬರೋ ಟೈಮಲ್ಲಿ ಜಾಸ್ತಿ ಬರೋದು ಗಾಡಿಗಳು. ಕೊಡ್ತೀನಿ ನೋಡ ನಂಗೆ ಹೋಗ್ಬೇಕು ಕುಣಿಸ್ತೀನಿ ನೀನು. ಅಮ್ಮ ಯಾವ್ದು ನಿಷೇಧಾಗ ಪಾಪ. ಹಲೋ ಯಾಕೆ ಕೊಟ್ಬಿಟ್ಟಲ್ಲ? ಯಾಕೆ ಗೊತ್ತಿಲ್ಲ. ಅವ್ನ ಏನ ಕೇಳ್ಬಿಟ್ರೆ ಅವ್ನಿಗೆ ಹತ್ತು ಬಿಡ್ತದೆ ಕೇಳ್ದಂಗೆ. ಕೇಳ್ರು ಅಲ್ಲ ಇಷ್ಟದಾಗ ಗಾಡಿಗೆ ಬಸ್ಸೇ ಇರ್ಲಿವಂತೆ. ಆಯ್ತು ತಡೆ ಬಾತ್ರೂಮ್ ಹೋಗ್ಬೇಕು ಅರ್ಜೆಂಟು. ಮಾಡಿದವನು ಇಷ್ಟೊತ್ತು. ಹೌದಾ? ಹಾ ಯಾರು ಈ ಇತ್ತು ಇದ್ಬಿಡ ನಂಗೆ ರಾಸ್ ಹತ್ತಿತ್ತು ಆಡಿ. ಏನಂತ ಸಿಗರೇಟ್ ನಾವೆಲ್ಲ ಏನು ಆಡಿ ನೋಡಿ ಇತ್ತು ನಿಂತವನ ನಂಗೆ ಹಂಗ ಟೆನ್ಷನ್ ಆಗಿತ್ತು. ಒಳ್ಳೆ ಕಡೆ ಆಯ್ತದಪ್ಪ.
ಗೈಸ್ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಇಲ್ಲಿಗೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಯಾವ ತರನಾದ್ರೂ ಪ್ರಾಂಕ್ ಮಾಡ್ಬೇಕು ಅನ್ನೋ ಐಡಿಯಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋರ್ಗು ವೇಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್.